ತಿಮರೋಡಿ ಮನೆ ಶೋಧ ಬೆನ್ನಲ್ಲೇ ಗ್ಯಾಂಗ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಈ ಬುರುಡೆ ಸೂತ್ರಧಾರಿಗಳಿಗೆ ಎಸ್ಐಟಿ ನೋಟಿಸ್ ಕೊಡೋದು ಫಿಕ್ಸ್ ಆಗಿದೆ. ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೋ ಅಂಥವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿವೆ. ಈ ಎಲ್ಲ ಸೂತ್ರಧಾರಿಗಳಿಗೆ ಹೆಡ್ಡ ತೋಡಿದೆ ಈಗ ಎಸ್ಐಟಿ. ಷಡ್ಯಂತ್ರದ ಬಗ್ಗೆ ಎಸ್ಐಟಿಗೆ ಹಲವು ಸ್ಫೋಟಕ ದಾಖಲೆಗಳು ಜೊತೆಗೆ ಸಾಕ್ಷ್ಯಗಳು ಕೂಡ ಲಭ್ಯವಾಗಿವೆ. ವಿಡಿಯೋ ಆಡಿಯೋ ಸಹಿತ ಹಲವು ದಾಖಲೆಗಳನ್ನು ಸಂಗ್ರಹಿಸಿರುವಂತಹ ಎಸ್ಐಟಿ ಈಗ ಮುಂದುವರಿತಾ ಇದೆ. ಬುರುಡೆ ಗ್ಯಾಂಗ್ ಬಲೆಗೆ ಬೀಳ್ಸೋದಕ್ಕೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ತಿಮರೋಡಿ ಮನೆಯ ಶೋಧ ಬೆನ್ನಲ್ಲೇ ಈಗ ಈ ಬುರುಡೆ ಚಿನ್ನಯ್ಯನ ಗ್ಯಾಂಗ್ ಏನಿದೆ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದರೆ ನಿನ್ನೆ ತಡರಾತ್ರಿ 2:30 ಗಂಟೆವರೆಗೂ ಕೂಡ ತಿಮರೋಡಿ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿದ್ರು. ಚಿನ್ನಯ್ಯ ಇಲ್ಲಿ ಉಳ್ಕೋತಾ ಇದ್ದ, ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸ್ಥಳ ಮಹಜರು ಮಾಡಿದರು. ಸೊ ಬೇರೆಯವರ ಮೊಬೈಲ್ ಬಳಸಿ ಪ್ರಭಾವಿಗಳನ್ನ ಸಂಪರ್ಕಿಸಿದ್ದಾರೆ ಅನ್ನೋದು ಕೂಡ ಈಗ ಇವ್ರ ಮೇಲೆ ಇರುವಂತಹ ಒಂದು ಆರೋಪ. ಚಿನ್ನಯ್ಯ ಮತ್ತು ಟೀಮ್ ಜೊತೆ ಒಂದೇ ಮೊಬೈಲ್ನಲ್ಲಿ ಮಾತುಕತೆ ನಡೆದಿದೆಯಂತೆ. ಈ ಬುರುಡೆ ಪ್ಲಾನ್ಗಳ ಚರ್ಚೆಗೆ ಬರೀ ಒಂದು ಮೊಬೈಲನ್ನು ಮಾತ್ರ ಬಳಸಿದ್ದಾರೆ. ಸದ್ಯಕ್ಕೆ ಕೆಲ ನಂಬರ್ಗಳನ್ನು ಟ್ರೇಸ್ ಕೂಡ ಮಾಡಿದೆ ಎಸ್ಐಟಿ, ಯಾರ್ಯಾರ ಜೊತೆ ಮಾತಾಡಿದ್ರು ಅಂತ ಹೇಳಿ. ಸೊ ಈಗ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ಎಸ್ಐಟಿ ಅಧಿಕಾರಿಗಳು ನಡೆಸ್ತಾರೆ. ಸೊ ಮೊಬೈಲನ್ನು ಬೇರೆ ಎಲ್ಲರ ಮೊಬೈಲನ್ನು ಬಳಸೋದಕ್ಕೆ ಹೋಗಿಲ್ಲ ಇವರು. ಬರೀ ಒಂದೇ ಒಂದು ಮೊಬೈಲನ್ನು ಇಟ್ಕೊಂಡು ಅದೇ ಮೊಬೈಲ್ ಥ್ರೂ, ಅದೇ ನಂಬರ್ ಥ್ರೂ ಎಲ್ಲರ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಕೆಲವೊಂದಷ್ಟು ಜನ ಪ್ರಭಾವಿಗಳ ಸಂಪರ್ಕವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ತಿಮರೋಡಿ ಮನೆಯಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ರು. ಸೊ ಆ ಸೀಕ್ರೆಟ್ ರೂಮ್ನಲ್ಲಿ ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ಗಳನ್ನು ಇಟ್ಟಿದ್ದಾರೆ ಅಂತ. ಚಿನ್ನಯ್ಯನ ಸಂದರ್ಶನ ಕೂಡ ಅದೇ ಸ್ಥಳದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ತಿಮರೋಡಿ ಮನೆ, ತೋಟ, ಮೋಹನ್ ಶೆಟ್ಟಿ ಅವರ ಮನೆ, ಇಂತಹ ಹಲವು ಭಾಗಗಳಲ್ಲಿ ಎಸ್ಐಟಿಗೆ ಕೆಲವೊಂದಷ್ಟು ಸ್ಫೋಟಕ ಸಾಕ್ಷ್ಯಗಳು ಸಿಕ್ಕಿವೆ. ಸೊ ಆ ಸಾಕ್ಷ್ಯಗಳನ್ನು ಬಳಸಿ ಈಗ ಈ ಗ್ಯಾಂಗ್ ಹಿಂದೆ ಇರುವಂಥ ಅಥವಾ ಈ ಗ್ಯಾಂಗ್ನಲ್ಲಿರುವಂಥ ಸೂತ್ರಧಾರಿಗಳು ಯಾರಿದ್ದಾರೆ ಅವರುಗಳಿಗೆ ಈಗ ಎಸ್ಐಟಿ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿವೆ. ಚಿನ್ನಯ್ಯನ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರು ಈತನನ್ನು ಕರ್ಕೊಂಡು ಬಂದು ಈ ಥರದ ಷಡ್ಯಂತ್ರವನ್ನು ರೂಪಿಸಿದ್ರು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಚುರುಕುಗೊಂಡಿದೆ.